ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಆಗಿದೆ, ಪೋರ್ಷನ್ಸ್ ಮುಗ್ದಿದೆ, ಎಕ್ಸಾಮ್ ಇದೆಯಾ ಇಲ್ವೋ ಗೊತ್ತಾಗ್ತಾ ಇಲ್ಲ, ಹುಡುಗರೆಲ್ಲ ಫ್ರೀ ಇದ್ದಾರೆ. ನಮ್ಗೆ ಯಾವ್ದಾದ್ರು ಕೋರ್ಸ್ಗಳು ಮಾಡೋದಕ್ಕೆ, ಯಾವ್ದಾದ್ರು ಆನ್ಲೈನ್ ಕೋರ್ಸ್ ಮಾಡೋದಕ್ಕೆ ಅಥವಾ ಎಕ್ಸಾಮ್ ಯಾವ್ದಾದ್ರು ಇದ್ದರೆ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಅಂತ ತುಂಬ ಜನ ಹುಡುಗರು ಕೇಳ್ತಾ ಇದ್ರು. ಹಾಗಾಗಿ ಇಸ್ರೋದು ಒಂದು ಆ್ಯಕ್ಚುಲಿ ಫ್ರೀ ಆನ್ಲೈನ್ ಕೋರ್ಸಸ್ ಇದೆ ಅವ್ರದ್ದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆವಾಗ ಏನಂತಂದ್ರೆ ಅದು ಟೈಮ್ ಮುಗ್ದೋಗಿದೆ, ಯಾಕೆಂದರೆ ವಿತಿನ್ ಎ ಲಿಮಿಟೆಡ್ ಟೈಮಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನೀವು ಮುಂಚೆನೇ ಹೇಳಿದ್ರೆ ನಾವೆಲ್ಲ ರಿಜಿಸ್ಟರ್ ಮಾಡ್ಕೋಬೋದಾಗಿತ್ತು ಅಂತ ತುಂಬ ಜನ ಕೇಳಿದ್ರು. ಹಾಗಾಗಿ ಫುಲ್ಲು ಅವ್ರದ್ದು ಏನು ಟೆಂಟೇಟಿವ್ ಟೈಮ್ ಟೇಬಲ್ ಏನಿದೆಯಲ್ಲ ಫಾರ್ ಆನ್ಲೈನ್ ಕ್ಲಾಸಸ್ಸು ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸರ್ಟಿಫಿಕೇಟ್ ಕೋರ್ಸ್ ಇಸ್ರೋದವ್ರಿಗೆ ಆಲ್ರೆಡಿ ಅವರು ಇಯರ್ ಬಿಗಿನಿಂಗಲ್ಲೇ ಮಾಡಿರ್ತಾರೆ. ಜಾನ್ವರಿಯಿಂದ ಡಿಸೆಂಬರ್ ತನಕನೂ ಅವರು ಆಫ್ಲೈನ್ ಕ್ಲಾಸಸ್ನ ಮಾಡ್ತಿರ್ತಾರೆ. ಆದರೆ ಬಿಕಾಸ್ ಆಫ್ ದಿ ಕೋವಿಡ್ ಏನಾಗ್ತಿದ್ದಾರೆ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಸೊ ನೀವು ಮನೇಲೇ ಕೂತ್ಕೊಂಡು ಅದನ್ನು ಈಸಿಯಾಗಿ ಅದನ್ನು ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಡೆಹ್ರಾಡೂನ್, ಇವರೆಲ್ಲ ಸೇರಿಕೊಂಡು ಇಷ್ಟು ಜನ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ, ನಿಮಗೆ ಪ್ರೋಗ್ರಾಮ್ನ ಅವರು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಎಪಿಸೋಡಲ್ಲಿ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ರಿವೈಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ, 8 ವೀಕ್ಸು ಅಥವಾ 4 ವೀಕ್ಸು ಆಫ್ಲೈನ್ ಕ್ಲಾಸಸ್ನ ಮಾಡ್ತಾರೆ. ಬಿಕಾಸ್ ಆಫ್ ಕೋವಿಡ್ ಸಿಚುಯೇಷನ್ ಇರೋದಕ್ಕೋಸ್ಕರ ಅದನ್ನು ಅವರು ಟೈಮ್ ಟೇಬಲ್ನ ಚೇಂಜ್ ಮಾಡಿದ್ದಾರೆ, ರಿಫ್ರೆಶ್ ಮಾಡಿದ್ದಾರೆ. ಸೊ ಟೈಮ್ ಟೇಬಲ್ನ ಅವರು ಕೊಡ್ತಾ ಇದ್ದಾರೆ. ಸೊ ಇದು ಯಾರು ಮಾಡ್ತಾರೆ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್, IIRS ಅಂತ ಹೇಳ್ತಾರೆ. ಅಂಡರ್ ದಿ ಇಂಡಿಯನ್ ಸ್ಪೇಸ್ ಆರ್ಗನೈಸೇಷನ್ ಇಸ್ರೋ has announced a new short-term online courses on remote sensing and GIS technology and application. The course is designed for the faculty members, university and their affiliated colleges and students, scientists, engineers, officers working in the government organization. ಯಾರು ಬೇಕಾದ್ರೂ ಮಾಡ್ಕೋಬೋದು. ಸಿನ್ಸ್ ಇಟ್ಸ್ ಎ ಡಿಸ್ಟೆನ್ಸ್ ಎಜುಕೇಷನು ಆಫ್ಲೈನ್ ಇರೋದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂಥವ್ರು, ಅಂದರೆ ಸ್ಪೇಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು ಅಥವಾ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು ಅಂಥವ್ರು ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬೋದು. ಏನಿವೆ ಹುಡುಗರು ಫ್ರೀ ಇದ್ದಾರೆ. ಇಸ್ರೋ ಅವ್ರಿಗಿಂದ ನಿಮ್ಗೆ ಏನಾಗುತ್ತೆ, ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ನೀವು ಎಲ್ಲಿ ಹೋದರೂ ಆ ಸರ್ಟಿಫಿಕೇಟ್ನ ತೋರಿಸಿ ಯು ಕ್ಯಾನ್ ಮಾರ್ಕೆಟ್ ಯುವರ್ ಸೆಲ್ಫ್. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಅದನ್ನು ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಎವ್ರಿ ಇಯರ್ ದ ಇನ್ಸ್ಟಿಟ್ಯೂಟ್ ಕಂಡಕ್ಟ್ಸ್ ಎ ಇಸ್ರೋ. ಸೊ ಹಾಗಾಗಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡ್ಕೋಬೋದು. ಫ್ರೀಯಾಗಿ ಮಾಡ್ತಾರೆ ಅಂದರೆ ಹೆಂಗೆ ಅಂದರೆ, ಇದನ್ನು ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತಂದರೆ, ದ ಫ್ರೀ ಆನ್ಲೈನ್ ಕೋರ್ಸ್ ಬೈ ಇಸ್ರೋ IIRS ಇಸ್ ಸ್ಪಾನ್ಸರ್ಡ್ ಬೈ ನ್ಯಾಷನಲ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್, SCT, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದಕ್ಕೆ ಸ್ಪಾನ್ಸರ್ಶಿಪ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರ್ತಿದೆ. ಸೊ ನಿಮಗೆ ಸರ್ಟಿಫಿಕೇಷನ್ ಹೇಗಿರುತ್ತೆ ಅಂತಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇರುತ್ತೆ, ಇಸ್ರೋ ಲೋಗೋ ಇರುತ್ತೆ, DOS ಲೋಗೋ ಇರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಆ ಸರ್ಟಿಫಿಕೇಟ್ಗೆ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ವೇಟೇಜ್ ಇರುತ್ತೆ. ಹಾಗಾಗಿ ಇದು ನೀವು ಫ್ರೀ ಇರ್ತೀರಾ ಮಾಡಿ ಅಟ್ಲೀಸ್ಟ್ ಆ ಸರ್ಟಿಫಿಕೇಷನ್ಗೆ ಏನೇನು ಬೇಕು, ಸರ್ಟಿಫಿಕೇಷನ್ ಬೇಕು ಅಂತಂದರೆ ನಾನು ಏನು ಮಾಡ್ಕೋಬೇಕು, ಎಕ್ಸಾಮಿನೇಷನ್ ಫೀಸ್ ಏನಿಲ್ಲ, ಫ್ರೀ ಇದೆ. ಸರ್ಟಿಫಿಕೇಟ್ ಬೇಕು ಅಂತಂದರೆ 70% ಅಟೆಂಡೆನ್ಸ್ ಇರುತ್ತೆ, ಇನ್ನು 40% ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾರೆ. ಏನು ಪಾಠ ಕಳಿಸಿರ್ತಾರಲ್ಲ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ, MCQ ಕೊಟ್ಬಿಟ್ಟು ಆನ್ಲೈನ್ ಎಕ್ಸಾಮ್ಗಳನ್ನ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಗೆ ಏನಾದ್ರು 40% ಬಂತು ಅಂತಂದರೆ, ಆಮೇಲೆ 70% ಅಟೆಂಡೆನ್ಸ್ ಕನ್ಸಿಡರ್ ಮಾಡಿದ್ರೆ ಅವ್ರು ಯಾವಾಗ ಮಾಡ್ತಾರಲ್ಲ, 1 ವೀಕ್ ಇದ್ದರೆ 1 ವೀಕ್ ನೀವು ಅಟೆಂಡ್ ಆಗಬೇಕಾಗುತ್ತೆ. 1 ಡೇ ಅಂತ ಅಂತಂದರೆ ಬೆಳಗ್ಗೆ ಅಂತ ಸಾಯಂಕಾಲ ತನಕ ಅವ್ರದ್ದೇನು ಟೈಮ್ ಶೆಡ್ಯೂಲ್ ಇರುತ್ತಲ್ಲ ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಆಗಬೇಕಾಗತ್ತೆ. ಅಟೆಂಡ್ ಆದರೆ ನಿಮ್ಗೆ ಏನಾಗುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ನನಗೆ ಸಾಫ್ಟ್ವೇರ್ ಬೇಕಾ, ಹಾರ್ಡ್ವೇರ್ ಬೇಕಾ, ನಂತರ ಏನೂ ಇಲ್ವಲ್ಲ, ಹೆಂಗೆ ಕಲ್ತ್ಕೊಳ್ಳೋದು ಅಂತ. ಇದಕ್ಕೆ ಏನು ಬೇಕಾಗಿಲ್ಲ. ಬೇಕಾಗಿರೋದು ಏನು ಅಂತಂದರೆ ಹೈ ಸ್ಪೀಡ್ ಇರುವಂಥದ್ದು ಇಂಟರ್ನೆಟ್ ಇರುವಂಥ ಕನೆಕ್ಟಿವಿಟಿ ಬೇಕು, ಅಥವಾ ಲ್ಯಾಪ್ಟಾಪು, ಇಲ್ಲ ಅಂತಂದರೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದ್ರೂ ಆಗುತ್ತೆ, ಮೈಕ್ರೋಫೋನ್ ಇರಬೇಕಾಗತ್ತೆ ಅದನ್ನ ಕೇಳಿಸ್ಕೊಳ್ಳೋದಕ್ಕೋಸ್ಕರ ನಿಮಗೆ. ಸೊ ಇಷ್ಟಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಎನಿವೇಗೆಲ್ಲ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೀರಾ ನೀವು, ಆನ್ಲೈನ್ ಕ್ಲಾಸಸ್ಗೆ ಏನಿತ್ತಲ್ಲ ಸೊ ಇಟ್ಕೊಂಡೆ ನೀವೇನು ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಯಾರು ಅಪ್ಲೈ ಮಾಡ್ಕೋಬೋದು ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು, ಪ್ರೈವೇಟ್ ಆರ್ಗನೈಸೇಷನ್ ಅವರು, NGO, ಸ್ಟೂಡೆಂಟ್ಸು, ರಿಸರ್ಚರ್ಸು, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ಕೋಬೋದು, ಈ ಕೋರ್ಸ್ಗೆ ಹಾಕೋಬೋದು. ಫ್ರೀ ಇದೆ, ಅಪ್ಲೈ ಮಾಡ್ಕೋಬೋದು.
ಇದಕ್ಕಿಂತ ನನಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಎಲ್ಲಿಗೆ ಹೋಗಬೇಕು, ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ iirs.gov.in /EduSat ನ್ಯೂಸ್ ಅಂತ. ಆ್ಯಕ್ಚುಲಿ ವೆಬ್ಸೈಟ್ ಹೋಗಿದ ತಕ್ಷಣ ನಿಮಗೆ ಅದರದ್ದು ಫುಲ್ ಹೋಮ್ ಪೇಜ್ಗೆ ಹೋಗಿದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ಸು ಬರ್ತಾ ಹೋಗುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಕೋರ್ಸಸ್ಗೆ ಹೋಗಿ, ಡಿಸ್ಟೆನ್ಸ್ ಎಜುಕೇಷನ್ಗೆ ಹೋಗಿ, ಅಲ್ಲಿ ಎಷ್ಟೊಂದು ಇರುತ್ತೆ ನಿಮಗೆ ಎಲ್ಲ ಆನ್ಲೈನಲ್ಲೇ ನೀವು ಫಿಲ್ ಮಾಡೋಂಥ ಇರುತ್ತೆ, ಅಪ್ಲಿಕೇಶನ್ ಫಿಲ್ ಮಾಡೋದಿರುತ್ತೆ. ಸೊ ನಿಮ್ಗೊಂದು ಆಧಾರ್ ಕಾರ್ಡ್ ಕೇಳ್ತಾರೆ, ನಿಮ್ದೊಂದು ಫೋಟೋ ಕೇಳ್ತಾರೆ, ನಿಮ್ದು ID ಪ್ರೂಫ್ ಕೇಳ್ತಾರೆ. ಅದೆಲ್ಲ ನೀವು ಮುಂಚೆನೇ ರೆಡಿ ಇಟ್ಕೊಂಡಿದ್ರೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫಸ್ಟ್ ಏನು ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಏನೇನಿದೆ ಹೇಗಿದೆ ಅಂತ. ಆಮೇಲೆ ನೀವೇನು ಮಾಡ್ಕೊಳ್ಳಿ ಅದೆಲ್ಲ ಬೇಕು. ಎಗೇನ್ ಇದೇನಾಗುತ್ತೆ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇರುತ್ತೆ ಡೇಟ್. ಈಗ ಟೆಂಟೇಟಿವ್ ಟೈಮ್ ಟೇಬಲ್ ಅವ್ರು ಕೊಟ್ಟಿರುವಂಥದ್ದು. ಸೊ ನೀವು ಆ ವೆಬ್ಸೈಟ್ನ ನೋಡ್ತಾ ಇದ್ರೆ ಯಾವಾಗ ಅಂತ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಥ್ರೂ ಔಟ್ ದಿ ವರ್ಲ್ಡ್ ಎವ್ರಿಬಡಿ ವಿಲ್ ಬಿ ಲುಕಿಂಗ್ ಇನ್ ಟು ದಿಸ್. ಆನ್ಲೈನ್ ಕೋರ್ಸ್ ಆಗಿರೋದಕ್ಕೋಸ್ಕರ, ಲಿಮಿಟೆಡ್ ಸೀಟ್ ಇರೋದಕ್ಕೋಸ್ಕರ ಅಪ್ಲೈ ಮಾಡಿ ಅಂದರೆ ಅನೌನ್ಸ್ ಮಾಡಿ ಒಂದು 2-3 ದಿವಸಕ್ಕೆ ಏನಾಗ್ಬಿಡುತ್ತೆ, ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೊಂಡಿದ್ದು ಅದಕ್ಕೆ ಆಗಬೇಕಾಗತ್ತೆ. ಈಗ ಯಾವ್ಯಾವ್ದು ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ನಾನು ಮುಂಚೆನೇ ಹೇಳಿದಂಗೆ ಜಾನ್ವರಿಯಿಂದ ಡಿಸೆಂಬರ್ ತನಕ ಆಲ್ರೆಡಿ ಅವರು ಟೈಮ್ ಟೇಬಲ್ನ ಕೊಟ್ಬಿಟ್ಟಿದ್ದಾರೆ, ಟೆಂಟೇಟಿವ್ ಟೈಮ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು 6-7 ತಿಂಗಳು ವೇಸ್ಟ್ ಮಾಡ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಮುಂದಕ್ಕೆ ಯಾವ್ಯಾವುದಕ್ಕೆ ಅಟೆಂಡ್ ಆಗ್ಬೋದು ಅಂತ. ಅದಕ್ಕೆ ಏನಿದೆ ಕೋರ್ಸಸ್ ಅಂತಂದರೆ ಜಿಯೋಸ್ಪೇಷಿಯಲ್ ಇನ್ಪುಟ್ಸ್ ಫಾರ್ ಎನೇಬಲಿಂಗ್ ಮಾಸ್ಟರ್ ಪ್ಲಾನ್ ಫಾರ್ಮುಲೇಷನ್ ಜುಲೈ 27 to 31, 2020 1 ವೀಕ್ ಇರುತ್ತೆ. ಡಾಕ್ಟರ್ ಪ್ರಮೋದ್ ಕುಮಾರ್ ಈಸ್ ಅ ಕೋಆರ್ಡಿನೇಟರ್. ನೆಕ್ಸ್ಟ್ RS ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ August 3rd to August 7 ಇದೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು. ಮೋಸ್ಟ್ ಪ್ರಾಬಬಲಿ ಇದಕ್ಕೆ ಸೀಟ್ಸು ಮುಗ್ದೋಗಿದೆ ಅನಿಸುತ್ತೆ. ನೆಕ್ಸ್ಟ್ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು. ಬೇಸಿಕ್ಸ್ ಆಫ್ ರಿಮೋಟ್ ಸೆನ್ಸಿಂಗ್, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ 17 August 17 to November 20 ತನಕ 14 ವೀಕ್ಸ್ ಇರುತ್ತೆ. ಇದನ್ನು ನೀವು ಅಂದರೆ ವೆಯ್ಟೇಜೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ಯಾನ್ ಲರ್ನ್ ಮೋರ್ ಥಿಂಗ್ಸ್. ಇದು 14 ವೀಕ್ಸ್ ಇದೆ, ಆನ್ಲೈನ್ ಇರುತ್ತೆ. ಸೊ ನೋಡಿಕೊಂಡು ನೀವು ಆ ಪ್ರಕಾರ ನೀವು ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಡಿಜಿಟಲ್ ಇಮೇಜ್ ಅನಾಲಿಸಿಸ್ ಅಂತಿದೆ. August 17 to September 11 ಅಂತ 4 ವೀಕ್ಸ್ ಇದೆ. ಮೀನಾಕ್ಷಿ ಕುಮಾರ್ ಇಸ್ ಇನ್ ಚಾರ್ಜ್ ಆಫ್ ದಟ್. ನೆಕ್ಸ್ಟ್ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ, ಇದು September 14 to 15 2 ವೀಕ್ಸ್ ನಡೀತಾ ಹೋಗುತ್ತೆ. ಅದೇ ಥರ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕೋಸ್ಟಲ್ ಓಷನ್ ಪ್ರೊಸೆಸಿಂಗ್ ಯೂಸಿಂಗ್ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ನ್ಯೂಮರಿಕಲ್ ಮಾಡೆಲಿಂಗ್ ಅಂತ ಹೇಳ್ತಾರೆ. ಇದು 1 ವೀಕ್ ಅಂತ ಹೇಳ್ತಾ ಇದ್ದಾರೆ. ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ, ಇದು 4 ವೀಕ್ಸ್ ನಡೀತಾ ಇದೆ. ಸೊ ನೀವು ನೋಡಿ ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ. ಎನಿವೇ ಫ್ರೀ ಆಗಿದ್ದೀರಾ ನೀವು. ಸೊ ಹಾಗಾಗಿ ನೀವೇನು ಮಾಡ್ಕೋಬೋದು, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್ ವಾಟ್ಸಪ್ಪಲ್ಲಿ ನೋಡಿಕೊಂಡು ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬದಲು ಈ ಥರ ಯುಟಿಲೈಸ್ ಮಾಡಿಕೊಂಡ್ರೆ ಆ ಸರ್ಟಿಫಿಕೇಟ್ಸ್ಗೆ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ ಥ್ರೂ ಔಟ್ ದಿ ವರ್ಲ್ಡ್. ಇಂದ ಸರ್ಟಿಫಿಕೇಟ್ ಬಂದಿದೆ, ಹ್ಯಾವ್ ಡನ್ ದಟ್ ಕೋರ್ಸ್ ಅಂತಂದರೆ ದಟ್ ವೇಟೇಜ್ ಇರುತ್ತೆ, ಫ್ರೀಯಾಗಿ ನಿಮಗೆ ಅದು ಸಿಗ್ತಾ ಇದೆ. RS ಆ್ಯಂಡ್ GIS ಅಪ್ಲಿಕೇಶನ್ನು ಇದು 4 ವೀಕ್ಸ್ ಇರುತ್ತೆ. October 26 to November 20 ಅಂತ ಹೇಳ್ತಿದ್ದಾರೆ. ರಿಮೋಟ್ ಸೆನ್ಸಿಂಗ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್ ಅಂತಿದೆ. ಅಡ್ವಾನ್ಸಸ್ ಇನ್ ಸಾಸ್ ಪೊಲರಿಮೆಟ್ರಿ ಆ್ಯಂಡ್ ಇನ್ಫೋಮೆಟ್ರಿ ಅಂತ ಹೇಳ್ತಿದ್ದಾರೆ. ಇದು ಕೆಲವೊಂದು 1 ವೀಕ್ ಇದೆ, ಕೆಲವು ವೀಕ್ ಇದೆ. ಇದು ಆ್ಯಕ್ಚುಲಿ ಯಾವಾಗ ಅವ್ರು ಅನೌನ್ಸ್ ಮಾಡಿದ್ರು ಅಂತಂದರೆ ಇದು ಟೆಂಟೇಟಿವ್ ಟೈಮ್ ಟೇಬಲ್ಲು ರಿವೈಸ್ ಮಾಡಿ ಕಳಿಸಿದ್ದಾರೆ. ಸೊ ಅದು ಬಿಕಾಸ್ ಆಫ್ ದಿ ಇದು ಕೋವಿಡ್ ಸಿಚುಯೇಷನ್ ಇರೋದಕ್ಕೋಸ್ಕರ ಅವರು ಅದನ್ನು ಏನು ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿ ಅವರು ಅದನ್ನು ಹಾಕ್ತಾ ಇದ್ದಾರೆ. ಇದಲ್ಲದೆ ಏನು ಮಾಡ್ಬೋದು ಅಂದರೆ 1 ಡೇ ವೆಬಿನಾರ್ಸು ಅಥವಾ ವರ್ಕ್ಶಾಪ್ಗಳಿದ್ದಾವೆ, ನೀವು ಅಟೆಂಡ್ ಆಗ್ಬೋದು. ಸೊ ಈಗ ಸದ್ಯಕ್ಕೆ ಅಂದರೆ ಅಗೇನ್ ಮಿಷಿನ್ ಲರ್ನಿಂಗ್ ಫಾರ್ ರಿಮೋಟ್ ಸೆನ್ಸಿಂಗ್ ಡೇಟಾ ಕ್ಲಾಸಿಫಿಕೇಷನ್ July 1st 1 ಡೇ ಇದು ಆಗೋಗಿದೆ, ನಾವು ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಮೈಕ್ರೋವೇವ್ ರಿಮೋಟ್ ಸೆನ್ಸಿಂಗ್ ಇನ್ ಅಗ್ರಿಕಲ್ಚರ್ ಇದನ್ನು ಮಾಡಿಲ್ಲ, ಜುಲೈಯಲ್ಲಿ ಇದು 1 ಡೇ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಆಟೋಮ್ಯಾಟಿಕ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಸ್ಯಾಟಲೈಟ್ ಇಮೇಜಸ್ ಅಂತ, ಇದು 1 ಡೇ ಇದೆ. ಗ್ಲೇಸಿಯರ್ ಡೈನಾಮಿಕ್ಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತಿದೆ, ಇದು ಇದೆ. ಸೊ ಈಗ ಕ್ಲೈಮೇಟ್ ಚೇಂಜ್ ಅನ್ನೋಂಥದ್ದು ಅಥವಾ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅನ್ನೋದಕ್ಕೆ ಲಾಟ್ ಆಫ್ ಸ್ಕೋಪ್ ಇದೆ. ಸೊ ನೆಕ್ಸ್ಟು ಅಂದರೆ ಫ್ಯೂಚರ್ ಇರುವಂಥ ಸಬ್ಜೆಕ್ಟ್ಗಳು ಯಾವುದು ಅಂತಂದರೆ ನಾವು ಎನ್ವೈರನ್ಮೆಂಟಲ್ ಫಿಸಿಕ್ಸ್ ಅವರು ಯೂಸ್ ಮಾಡ್ಕೋಬೋದು, ಕೆಮಿಸ್ಟ್ರಿ ಅವರು ಯೂಸ್ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಅದೆಲ್ಲನೂ ಇದಕ್ಕೆ ಈ ವರ್ಕ್ಶಾಪ್ಸ್ ಎಲ್ಲ ರಿಲೇಟೆಡ್ ಟು ದಟ್ ಇದೆ. ಸೊ ಹಾಗಾಗಿ ನಿಮಗೆ ಫಿಸಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಅಥವಾ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಕೋರ್ಸ್ಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ ಏರೋಸಾಲ್ಸ್ ಡಿಸೆಂಬರಲ್ಲಿದೆ, 1 ಡೇ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವರ್ಕ್ಶಾಪ್ ಅದೇ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ, 1 ಡೇ ವರ್ಕ್ಶಾಪ್ ಅಂತ ಹೇಳ್ತಾ ಇದ್ದಾರೆ. ಇದು ಟೆಂಟೇಟಿವ್ ಟೈಮ್ ಟೇಬಲ್ ಯಾವಾಗ ಅಂತ ಹೇಳಿಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಇದನ್ನು ನಿಮಗೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕೋರ್ಸ್ಗಳನ್ನ ಅವರು ಮಾಡ್ತಾ ಹೋಗ್ತಿರ್ತಾರೆ. ಸೊ ಯಾಕೆಂದರೆ ಹುಡುಗರೀಗ ಫ್ರೀ ಆಗಿದ್ದಾರೆ, ನಮ್ಗೆ ಯಾವ್ದಾರು ಆನ್ಲೈನ್ ಕೋರ್ಸಸ್ನ ಹೇಳಿ ಮೇಡಮ್ ಅಂತಂದಾಗ ಇದ್ರ ಬಗ್ಗೆ ನನಗೂ ಇನ್ಫಾರ್ಮೇಷನ್ ಇರಲಿಲ್ಲ. ಅವ್ರು ಕೇಳಿದ್ರಲ್ಲ ಅಂತ ನಾನು ಏನು ಮಾಡಿದೆ, ಯಾವ್ಯಾವ್ದು ಇರ್ಬೋದು ಅಂತ ಚೆಕ್ ಮಾಡೋಕ್ಕೆ ಶುರು ಮಾಡಿದಾಗ ಐ ಗಾಟ್ ದಿಸ್ ಇನ್ಫಾರ್ಮೇಷನ್. ಎಗೇನ್ ನಮಗೆ ಟೀಚರ್ಸ್ನ ಬೆಳೆಸೋದು
ಅಥವಾ ಅವ್ರನ್ನ ಸ್ಟ್ಯಾಂಡ್ ಸ್ಟಿಲ್ ಮಾಡೋರು ಯಾರು ಅಂದರೆ ಸ್ಟೂಡೆಂಟ್ಸೇ. ಸ್ಟೂಡೆಂಟ್ಸ್ ಏನಾದರೂ ಕ್ವಶನ್ಸ್ ಕೇಳಿದಾಗ ಅದು ನಮ್ಗೆ ಗೊತ್ತಿಲ್ಲ ಅಂದಾಗ ನಾವು ಸರ್ಚ್ ಮಾಡೋಕ್ಕೆ ಹೋದಾಗ ವಿಲ್ ಗೆಟ್ ಎ ಇನ್ಫಾರ್ಮೇಷನ್ ಆ್ಯಂಡ್ ದಟ್ಸ್ ದ ವೇ ವಿ ಆರ್ ಗೋಯಿಂಗ್ ಟು ಅಪ್ಲಿಫ್ಟ್ ಅವರ್ ಸೆಲ್ಫ್. ನನಗೆ ಇವಾಗ ಗೊತ್ತಾಗಿದೆ ನನಗೆ ಇಸ್ರೋದವರು ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಐ ಕ್ಯಾನ್ ಎಜುಕೇಟ್ ಆಲ್ ಮೈ ಸ್ಟೂಡೆಂಟ್ ಎವ್ರಿ ಇಯರ್. ನೋಡಪ್ಪ ಈಗ ಫಸ್ಟ್ ಬಿಗಿನಿಂಗಲ್ಲೇ ನಾನೇ ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ ಟೈಮ್ ಟೇಬಲ್ ಹಾಕೊಂಬಿಟ್ಟು ಎವ್ರಿ ಮಂತ್ ನಾನು ಐ ಕ್ಯಾನ್ ಸೆಂಡ್ ದೆಮ್ ದಿ ರಿಮೈಂಡರ್. ಅಥವಾ ಕ್ಲಾಸ್ಗೆ ಹೋದಾಗ ನಾನು ರಿಮೈಂಡರ್ನ ಕೇಳ್ಬೋದು, ನೋಡಪ್ಪ ಈ ಮಂತಲ್ಲಿ ಇದ್ದಿದೆ ಅಂತ ನಾನು ಅವ್ರಿಗೆ ಮತ್ತೆ ಹೇಳ್ತಿದ್ರೆ ಅವರು ಇಷ್ಟ ಇಲ್ದಿದ್ರೆ ಅಥವಾ ಯಾರೋ ಮಾಡಿದ್ರೆ ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಡು, ಈಗ ಆಲ್ರೆಡಿ ತುಂಬ ಜನ ಹುಡುಗರು ನಾನು ಹೇಳಿದ್ದೀನಿ ಅಂತ ನಮ್ಮ ಕಾಲೇಜ್ ಹುಡುಗರಿಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಸೊ ಅವರಿಂದ ನಾನು ಫೀಡ್ಬ್ಯಾಕ್ ತೊಗೊಂಡು ಆ ಫೀಡ್ಬ್ಯಾಕ್ನು ನಾನು ಇನ್ಕ್ಲೂಡ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನೆಕ್ಸ್ಟ್ ಇಯರ್ ಹುಡುಗರಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.